ನಮ್ಮ ಹೃದಯಪೂರ್ವ ನಮಸ್ಕಾರಗಳು. ನಾನು ಅಲ್ಲಲ್ ಮುನಿಸ್ವಾಮಿ, ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತಿನ ದಿವಸ ನಾನು ಮುಂದೆ ಅಧ್ಯಕ್ಷನಾಗಿರೋನು, ಮುನ್ಸಿಪಾಲ್ಟಿ ಅಧ್ಯಕ್ಷನಾಗಿದ್ದವನು, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಾಗಿದ್ದವನು. ಅದರಿಂದ ಕೆಲವು ಕ್ಲಾರಿಫಿಕೇಷನ್, ಈ ಹುಲ್ಲು ಮಾರ್ಕೆಟ್ ಬಗ್ಗೆ ಕೆಲವು ಕ್ಲಾರಿಫಿಕೇಷನ್ ಕೊಡಬೇಕಂತ ಇವತ್ತು ತಮ್ಮೆಲ್ಲ ಇಲ್ಲಿ ಕರೆದಿದ್ದೀನಿ. ಈ ಸಭೆಗೆ ನಮ್ಮ ಮಾನ್ಯ KDA ಚೇರ್ಮನ್ ಶ್ರೀಮಾನ್ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವ್ರನ್ನೇ ವೆಲ್ಕಮ್ ಮಾಡ್ತೀನಿ. ಅದೇ ರೀತಿ ಮಾಜಿ CMC ಪ್ರೆಸಿಡೆಂಟ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಹೃದಯಪೂರ್ವ ಸ್ವಾಗತವನ್ನು ಕೋರಿ, ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು ಮೋಹನ್ ರಾಜ್ ಅವರು, MC ಅವ್ರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಮತ್ತು ನಮ್ಮ 31 ವಾರ್ಡ್ನ ಸದಸ್ಯರಾದ ಶಾಲಿನಿ ನಂದಕುಮಾರ್ ಅವರ ಹಸ್ಬೆಂಡ್ ಅವ್ರು ಬಂದಿದ್ದಾರೆ. 35ನೇ ವಾರ್ಡು ಕೌನ್ಸಿಲರ್ ಶ್ರೀ ವೇಣುಗೋಪಾಲ್ ಅವರು ಬಂದಿದ್ದಾರೆ. 16 ವಾರ್ಡ್ ಕೌನ್ಸಿಲರ್ ರಮೇಶ್ ಅವರು ಬಂದಿದ್ದಾರೆ. ನಮ್ಮ ಲೇಬರ್ ಸೆಲ್ ಸದಸ್ಯರು ತಿರುನಾವುಕರಸು ಅವರು ನಮ್ಮ ಲೇಬರ್ ಸೆಲ್ ಪ್ರೆಸಿಡೆಂಟ್ ವಿಷ್ಣುಕಾಂತ್, ಯೂತ್ ಕಾಂಗ್ರೆಸ್ ಇರ್ಬಾಸು, ಮತ್ತು 22ನೇ ವಾರ್ಡು ಕೌನ್ಸಿಲರು ಕರುಣಾಕರ್, ನಮ್ಮ ಅವರಿನ ಸೇಠ್ ಭಾಯ್, ಜಗದೀಶ್ ಭಾಯ್, ಹಾಸ್ಪಿಟಲ್ ಮೆಂಬರ್ ಜಗದೀಶ್ ಭಾಯ್ ಇದ್ದಾರೆ. ಆಮೇಲೆ ನಮ್ಮ KDA ಮೆಂಬರ್ಸ್ ಅರುಣ್ ಕುಮಾರ್ ಅವರು ಇದ್ದಾರೆ. ಆಮೇಲೆ 12th ವಾರ್ಡ್ ನಮ್ಮ ಮೇನಿಷ ಅವರ ತಂದೆ ರಮೇಶ್ ಕೌನ್ಸಿಲರ್ ಅವರು ಬಂದಿದ್ದಾರೆ ಅವ್ರಿಗೆ. ಆಮೇಲೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಸ್ಬೆಂಡ್ ಆದರೆ ದಯಾಸಾಗರ್ ಅವರು ಬಂದಿದ್ದಾರೆ, 14 ವಾರ್ಡು ಕೌನ್ಸಿಲರು. ಮತ್ತು 29ನೇ ವಾರ್ಡು ಕೌನ್ಸಿಲರು ನಮ್ಮ ಜಯಲಕ್ಷ್ಮಿ ಭಾಸ್ಕರ್ ಅವರು ಬಂದಿದ್ದಾರೆ. ಮತ್ತು ಲೇಬರ್ ಸೆಲ್ ಅಧ್ಯಕ್ಷರು ನಮ್ಮ ಶಶಿಕುಮಾರ್ ಬಂದಿದ್ದಾರೆ. ಅದೇ ರೀತಿ ಲೇಬರ್ ಸೆಲ್ ಸಂಪತ್ತಿನ ಸೆಕ್ರೆಟ್ರಿ ಲೇಬರ್ ಸೆಲ್ ಅವರು ಬಂದಿದ್ದಾರೆ. ಮತ್ತು ಏಸಯ್ಯ ಅವರು ಲೇಬರ್ ಸೆಲ್ ಸೆಕ್ರೆಟ್ರಿ. ರಘು ಗಿಲ್ಪರ್ಸ್ 18ನೇ ವಾರ್ಡಿಂದ ಬಂದಿದ್ದಾರೆ. ಆಮೇಲೆ 27ನೇ ವಾರ್ಡಿಂದ ಸರವಣ ಲೇಬರ್ ಸೆಲ್ಲಿಂದ ಬಂದಿದ್ದಾರೆ. ಇವತ್ತು ಕೆಲವು ನಾವು ಕ್ಲಾರಿಫಿಕೇಷನ್ ಕೊಡೋಕ್ಕೆ ನಾವು ಇಲ್ಲಿ ಸೇರಿದ್ದೀವಿ. ಯಾಕಂದರೆ ಇದರಲ್ಲಿ ಈ ಹುಲ್ಲು ಮಾರ್ಕೆಟ್ನಲ್ಲಿ ನನ್ನ ಇದರಲ್ಲಿ ಇನ್ವಾಲ್ವ್ಮೆಂಟು ನಂದಿದೆ. ಅದರಿಂದ ನಾನು ಕ್ಲಾರಿಫಿಕೇಷನ್ ನೀವು ಕೊಡ್ತಾಯಿದ್ದೀವಿ. ಯಾರನ್ನೋ ನಾವು ಟಾರ್ಗೆಟ್ ಮಾಡಿನೋ ಇನ್ನೊಬ್ಬರ ಮೇಲೆ ದೂರ ಹೇಳೋಕ್ಕೋ ಅಪಾದ ಮಾಡೋಕ್ಕೂ ಇಲ್ಲಿ ನಾವು ಸೇರಿಲ್ಲ. ನಂಬರ್ 1, ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕ್ವಶನ್ ಹೇಳಿದ್ರೆ ಲಾಸ್ಟಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ ನಾವು ಕೂತಿರೋ ಜಾಗದಲ್ಲಿ ಅಧಿಕೃತವಾಗಿ CMC ಕಟ್ಟಿರೋ ಕಟ್ಟಡ ಒಂದೂ ಇಲ್ಲಿ ಇರಲಿಲ್ಲ. CMC ಇಲ್ಲಿ ಬಂದ್ಬಿಟ್ಟು ಹೊಡೆದಿರೋ ಅಂಗಡಿ 130 ಅಂಗಡಿನಲ್ಲಿ ಒಂದೇ ಒಂದು ಅಂಗಡಿ CMC ಕಟ್ಟಿರೋ, ಸರ್ಕಾರ ಕಟ್ಟಿದ್ದು ಮತ್ತು CMC ಕಟ್ಟಿರೋದು ಇಲ್ಲ. ನಂಬರ್ 1. ನಂಬರ್ 2, ಎತ್ತಿನ ಗಾಡಿ 21 ಅಂಗಡಿ ನಮ್ಮ ಮುನ್ಸಿಪಾಲ್ಟಿಯಿಂದ ಟೆಂಡರ್ ಬಿಟ್ಟು, ಈ ಟೆಂಡರ್ ಅವಧಿನಲ್ಲಿ ಮುಗಿಬೇಕು ಅಂತ ಅದಕ್ಕೆ ಟೆಂಡರ್ ಬಿಟ್ಟು ಮಾಡಿರೋದು ಮುನ್ಸಿಪಾಲ್ಟಿ, ಹಳೆ ಮುನ್ಸಿಪಾಲ್ಟಿಯಿಂದ ಮಾಡಿರೋದು ನಿಜ. ಆದರೆ ಅವ್ರಿಗೆ ಟೈಮ್ ಲಿಮಿಟ್ ಇಷ್ಟಂತ ಕೊಟ್ಟಿರ್ತಾರೆ, ಈ ಟೈಮ್ನಲ್ಲಿ ಮುಗಿಸ್ಬೇಕಂತ. ಬಟ್ 19 ಲಕ್ಷ ರೂಪಾಯಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿರೋದು ನಿಜ. ಶ್ರೀನಿವಾಸನ್ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಅದನ್ನೇ ಟೆಂಡರ್ ತೊಗೊಂಡಿರೋದು ನಿಜ. ಅವರು ಪಾರ್ಟ್ ಪೇಮೆಂಟು 9 ಲಕ್ಷ ತಗೊಂಡಿದ್ದಾರೆ. ಪಾರ್ಟ್ ಪೇಮೆಂಟ್ ತಗೊಂಡು 9 ಲಕ್ಷ ರೂಪಾಯಿ ತಗೊಂಡು ಸುಮಾರು ಒಂದು 15 ವರ್ಷದಿಂದ ಅದನ್ನು ಫಿನಿಷೇ ಮಾಡಿಲ್ಲ. ನೆಕ್ಸ್ಟು ಟೆಂಡರ್ ಟೇಕನ್ 19 lakhs, ಅಡ್ವಾನ್ಸ್ ಪೇಮೆಂಟ್ ಟೇಕನ್ 9 lakhs. ಇನ್ಕಂಪ್ಲೀಟೆಡ್ ವರ್ಕ್, ಅದು ಇನ್ಕಂಪ್ಲೀಟ್ ಆಗಿ ಇತ್ತು. ಸಾರ್ವಜನಿಕ ಕಣ್ಣಿಗೆ ಬಿತ್ತು. ನಮ್ಮ ಹತ್ರ ಫೋಟೋ ಇದೆ. ನೀವು ನಮ್ಮ KGF ಮಾಧ್ಯಮ ಮಿತ್ರರು, ನಿಮ್ಮ ಕಣ್ಣಿಗೂ ಅದು ಗೊತ್ತಿದೆ.
15 ವರ್ಷ ಮಳೆಯಲ್ಲಿ ಎಲ್ಲ ಅದು ಬಂದ್ಬಿಟ್ಟು ಹಾಳಾಗಿ ಹೋಗಿ ಅದು ಯಾವುದೇ ಕೆಲಸಕ್ಕೆ ಆಗಿಲ್ಲ ಹೇಳ್ಬಿಟ್ಟು ನಾವು PWD ಅವರಿಂದ ಇದು ಯೋಗ್ಯವಾಗಿ ಕಟ್ಟಡನ ಇದು ಇರುತ್ತಾ ಅಂತ ಹೇಳಿದ್ಮೇಲೆ ಮಳೆಯಲ್ಲಿ ನೀರಿನಲ್ಲಿ ಇದು ಅದ್ರ ಮೇಲೆ ಫಿನಿಶಿಂಗೇ ಆಗಿಲ್ಲ. ಅದಕ್ಕೋಸ್ಕರ ಬಂದು ಅದು ವಾಸಕ್ಕೆ ತಕ್ಕ ಬಿಲ್ಡಿಂಗ್ ಅಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿ. ನಂಬರ್ 1 ಅದರಲ್ಲಿ ಇದು ಅಂಗಡಿ ಫಿನಿಶ್ ಮಾಡಿಬಿಟ್ಟು ಯಾವುದೇ ಒಂದು ಅನುಭವಿ ಏನು ಅಲರ್ಟ್ ಆಗಿದೆ ಅದು ನಮ್ಮ ಇದು ಬುಲ್ಲಕ್ ಕಾರ್ಟ್ ಕಾರ್ಮಿಕರಿಗೆ ಏನು ಅಲರ್ಟ್ ಆಗಿದೆ ಅವರು ಒಬ್ಬರು ಪೊಸಿಷನ್ನಲ್ಲಿ ಇಲ್ಲ. ಅವರು ಪೊಸಿಷನಲ್ಲಿ ಅವ್ರಿಗೆ ಅಲರ್ಟೂ ಮಾಡಿಲ್ಲ. ಅಲರ್ಟ್ ಮಾಡಿದ ಮೇಲೆ ನಾವು ಯಾರಿಗೂ ನೋಟಿಸ್ ನೀಡೋಕ್ಕೆ ಹಕ್ಕಿಲ್ಲ. ಖಾಲಿ ಬಿಲ್ಡಿಂಗ್ ನೋಟಿಸ್ ಬಿಡೋಕ್ಕೆ ಆಗುತ್ತಾ? ಖಾಲಿ ಬಿಲ್ಡಿಂಗ್ಗೆ ಯಾರಿಗೂ ಅಲರ್ಟ್ ಆಗಿದ ಮೇಲೆ ಅದರಲ್ಲಿ ಬಿಲ್ಡಿಂಗೇ ಯಾರು ಇಲ್ಲ ಅನ್ನಿದ ಮೇಲೆ ನಾವು ಯಾರಿಗೆ ನೋಟಿಸ್ ಕೊಡೋದು? ಯಾರಿಗಾದ್ರೂ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ಮುನ್ಸಿಪಾಲ್ಟಿಯಿಂದ ತೀರ್ಮಾನ ಮಾಡಿ ಅದನ್ನು ಬಂದು ಇದಕ್ಕೆ ದಾರಿ ಮತ್ತು ಆ ಕಾರ್ಮಿಕರಿಗೆ ಬಂದು ಮಾಡಿ ಮೇಲೆ ಮಾಡಿಕೊಟ್ಟಿಂದ ಅದಕ್ಕೆ ಯಾರು ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಮಾಟವಂಡಿ ನೌಕರ ಪ್ರೆಸಿಡೆಂಟ್ ಶ್ರೀಮಾನ್ ಇವರು ನಮ್ಮ ವೆಂಕಟೇಶ್ ಅವರು BJP ಇದ್ದರೂ ಕೂಡ ಅವರು ಕಾರ್ಮಿಕರ ಪ್ರೆಸಿಡೆಂಟ್. ಅವ್ರನ್ನೇ ನಾವು ಕರೆದು ಮನವೊಲಿಕೆ ಮಾಡಿ, ಸರ್ ಈ ಥರ ಇದೆ ಹಾಲು ಬಿದ್ದಿರೋ ಬಿಲ್ಡಿಂಗು, ಇದನ್ನೇ ಇದು ಮಾಡಿ ಮೇಲೆ ಮಾಡಿ ನಿಮಗೆ ಕಟ್ಟಿ ಕೊಡ್ತೀವಿ ಹಂಗನೇಳಿ. ಆ ಟೈಮ್ನಲ್ಲಿ ನಾನು ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ನಮ್ಮ ಮೇಡಮ್ ಅವರು ಬಂದ್ಬಿಟ್ಟು CMC ಪ್ರೆಸಿಡೆಂಟ್. ಆ ಟೈಮ್ನಲ್ಲಿ ಅವ್ರನ್ನ ಕರೆದು MLA ಮುಖಾಂತರ ನಾವು ಮುಖಾಂತರ ಅವ್ರಿಗೆ ಬಂದ್ಬಿಟ್ಟು ಭರವಸೆ ಕೊಟ್ಟು ಒಂದು ರೆಗ್ಯುಲೇಷನ್ ಮಾಡಿ ಮುನ್ಸಿಪಾಲ್ಟಿಯಿಂದ ಆ ಲೆಟರ್ ಅವ್ರಿಗೆ ಕೊಟ್ಟು ಅದನ್ನು ಡೆಮಾಲಿಷ್ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ಇದು ಬಂದ್ಬಿಟ್ಟು ನೆಲ. ಇದು ಎಷ್ಟಂದ್ರಪ್ಪ ಸುಮಾರು 9,933.23 ಸ್ಕ್ವೇರ್ ಮೀಟರ್. 9,933.23 ಸ್ಕ್ವೇರ್ ಮೀಟರ್, ಚದರಡಿಲ್ಲ, ಸ್ಕ್ವೇರ್ ಮೀಟರ್. ಇದು ಸುಮಾರು ಬಂದ್ಬಿಟ್ಟು 2.5 ಎಕರೆ. ಆಸೆ ಟುಡೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮಾನ್ ಮಾಣಿಕಮ್ಮ ಅವರು ಬಂದಿದ್ದಾರೆ, ಅವ್ರಿಗೂ ವೆಲ್ಕಮ್ ಮಾಡ್ತೀವಿ. ಸರ್ ಸ್ಟಾರ್ಟ್ ಮಾಡಿ ನೀವು ಬರೋದ್ರಿಂದ ಸರ್. ಇದು ಬಂದ್ಬಿಟ್ಟು ಇಷ್ಟು ಸ್ಕ್ವೇರ್ ಮೀಟರ್ ಇದೆ, 2.5 ಎಕರೆ ಇದೆ. ಆಸ್ ಆನ್ ಟುಡೇ ವ್ಯಾಲ್ಯೂ, ಆಸ್ ಆನ್ ಟುಡೇ ಗೌರ್ಮೆಂಟ್ ವ್ಯಾಲ್ಯೂ ಈ ಜಾಗಕ್ಕೆ 130 ಕೋಟಿ ರೂಪಾಯಿ. ಎಷ್ಟು? 130 ಕೋಟಿ. ಈ